ಎಲ್ರಿಗೂ ನಮಸ್ತೆ. ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಉರಿ ಬಿಸಿಲಿಗೆ ನಮಗೆ ದೇಹಕ್ಕೆ ತಂಪು ಕೊಡುವಂತಹ ಮತ್ತು ಪ್ರೋಟೀನ್ ಕೊಡುವಂತಹ ಇವತ್ತೊಂದು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ರೇಕ್ಫಾಸ್ಟ್ನ ಯಾವ ರೀತಿ ಹಾಗೆ ಮಾಡ್ಕೊಳ್ಳೋದು ಅಂತೇಳಿ ಇವಾಗ ನೋಡೋಣ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ತೊಗೊಳ್ತಾ ಇದ್ದೀನಿ. ನಿಮಗೆ ಹೆಚ್ಚು ಕಡಲೆಕಾಯಿ ಬೀಜ ಇಷ್ಟ ಇಲ್ಲ ಅಂದರೆ ಅರ್ಧ ಬೌಲ್ನ ಸಹ ನೀವು ತೊಗೋಬೋದು. ಮತ್ತು ಒಂದು ಬೌಲಷ್ಟು ಹೆಸರು ಕಾಳನ್ನ ತೊಗೊಳ್ತಾ ಇದ್ದೀನಿ. ಮತ್ತು ನಾನೇನು ಹೆಸರು ಕಾಳು ಮತ್ತು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನೋ ಆ 2 ಬೌಲಷ್ಟು ನಾನು ಮತ್ತೆ 2 ಬೌಲಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಒಟ್ಟು 2 ಬೌಲಷ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಿ. ಅಕ್ಕಿ ಬಂದುಬಿಟ್ಟು ನಾವು ರೇಷನ್ ಅಕ್ಕಿ ಇಲ್ಲಾಂದರೆ ದೋಸೆ ಅಕ್ಕಿ, ನಾವು ರೆಗ್ಯುಲರಾಗಿ ರೈಸ್ ಮಾಡ್ಕೊಳ್ಳೋ ಅಂಥ ಅಕ್ಕಿ ಯಾವುದನ್ನ ಬೇಕಾದರೂ ನಮ್ಮ ಮನೆಗಳಲ್ಲಿ ಯಾವ ಥರ ಅಕ್ಕಿ ಇರುತ್ತೋ ನಾವು ಆ ಥರ ಅಕ್ಕಿನ ಬಳಸ್ಕೊಬೋದು. ಇದನ್ನು ನಾನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದನ್ನು ಬಂದುಬಿಟ್ಟು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬೇಕಾದರೂ ಮಾಡ್ಕೋಬೋದು. ಇದನ್ನು ಬಂದುಬಿಟ್ಟು ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇವಾಗ ನೈಟು ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಇಮಿಡಿಯೇಟ್ಲಿ ಮಾಡ್ಕೋಬೇಕು ಮಧ್ಯಾಹ್ನ ನೆನಪಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಒಂದು 5 ಅವರ್ ನೆನೆಸ್ಕೊಂಡ್ರೆ ಸಾಕು ಸ್ನೇಹಿತರೆ. ನಾನು ಇದೊಂದು ನೈಟ್ ಪೂರ್ತಿ ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಅಕ್ಕಿ ಮತ್ತು ಕಡಲೆಕಾಯಿ ಬೀಜ, ಹೆಸರು ಕಾಳು ಎಲ್ಲವೂ ನೀಟಾಗಿ ನೆಂದಿದ್ದೆ ಸ್ನೇಹಿತರೆ. ಇದನ್ನು ಬಂದುಬಿಟ್ಟು ಇವಾಗ ನಾನು ಒಂದು ರೌಂಡು ನೀರನ್ನ ಚೆಲ್ಬಿಟ್ಟು ವಾಶ್ ಮಾಡ್ಕೊಳ್ತೀನಿ. ನಾನು ಕಡಲೆಕಾಯಿ ಬೀಜ ನೆನೆ ಹಾಕಿದ್ದೀನಲ್ಲ, ಅದು ನೋಡಿ ಕಲರ್ ಬಂದಿದೆ. ಹಂಗಾಗಿ ನಾನು ಇದನ್ನು ಒಂದು ಸತಿ ವಾಶ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ತೀನಿ ನೀರನ್ನ. ಇದನ್ನು ಬಂದುಬಿಟ್ಟು ನಾವು ಏನು ರೆಗ್ಯುಲರಾಗಿ ದೋಸೆ ಥರ ರುಬ್ಕೊಳ್ತೀವೋ ಆ ರೀತಿ ಹಾಗೆಯೇ ರುಬ್ಕೊಳ್ಬೇಕು. ತುಂಬ ಟೇಸ್ಟಾಗಿರುತ್ತೆ, ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಬಾಡಿ ಕೂಡ ತಂಪಾಗಿರುತ್ತೆ, ಫೈಬರ್ ಇರುತ್ತೆ, ಪ್ರತಿಯೊಂದಕ್ಕೂ ಉಪಯುಕ್ತ ಆಗುವಂತಹ ರೆಸಿಪಿ. ಇವಾಗ ಬಂದುಬಿಟ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇಲ್ಲ. ಇವಾಗ ಬೇಕಾದರೆ ಉಪ್ಪು ಹಾಕ್ಕೋಬೋದು. ಇದ್ರ ಜೊತೆಗೆ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪನ್ನು ಸಹ ಹಾಕ್ಕೊಂಡು ರುಬ್ಕೋಬೋದು. ನಾನು ಹಾಗೆ ಪ್ಲೈನಾಗಿ ರುಬ್ಕೊಂಡಿದ್ದೀನಿ. ನಾವೇನು ರೆಗ್ಯುಲರಾಗಿ ದೋಸೆನ ರುಬ್ಕೊಳ್ತೀವೋ ಆ ರೀತಿ ಹಾಗೆ ನಾನು ರುಬ್ಕೊಂಡಿದ್ದೀನಿ. ಅದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾಯಿದೆ, ಹಸಿರು ಹಸಿರು ಹಾಗೆ. ನಾನು ಏನೇನು ನೆನೆಸಿಟ್ಕೊಂಡಿದ್ದೀನೋ ಅಷ್ಟನ್ನು ಎಲ್ಲನೂ ನಾನು ರುಬ್ಕೊಳ್ತೀನಿ. ಈ ಕ್ವಾಂಟಿಟಿಲಿ ನಾನು ಏನು ತೊಗೊಂಡಿದ್ದೀನೋ ಒಂದು ಬೌಲು ಕಡಲೆಕಾಯಿ ಬೀಜ, 1 ಬೌಲು ಹೆಸರು ಕಾಳು ಮತ್ತು 2 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನೋ ಅಷ್ಟು ಕ್ವಾಂಟಿಟಿಲಿ ಮಿನಿಮಮ್ ಒಂದು 6 ಜನ ಆಗೋಷ್ಟು ನಾವು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ಅಷ್ಟು ಹಿಟ್ಟಾಗುತ್ತೆ ಸ್ನೇಹಿತರೆ. ಇವಾಗ ಬಂದುಬಿಟ್ಟು ನಾನು ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋಡಾ ಮತ್ತು ಈನೋ ಪೌಡರು ಯಾವುದನ್ನು ಸಹ ನಾನು ಬಳಸ್ಕೊಳ್ತಾ ಇಲ್ಲ. ಇವಾಗಂತೂ ವಿಪರೀತ ತುಂಬ ಬಿಸಿಲಿದೆ ಸ್ನೇಹಿತರೆ. ಯಾವ ರೀತಿಯಾಗಿ ನಾವು ದೇಹನ ಕೂಲಾಗಿ ಇಟ್ಕೋಬೇಕು ಆ ರೀತಿಯೆಲ್ಲ ಪ್ರಯತ್ನ ಮಾಡಿ ರೆಸಿಪಿಗಳನ್ನ ನಾವು ಮಾಡ್ಕೊಳ್ತಾ ಇರಬೇಕು. ನಾನು ಮೊನ್ನೆ ಸಹ ಹೆಸ್ರು ಕಾಳಿಂದು ಜ್ಯೂಸ್ದು ರೆಸಿಪಿ ಹಾಕಿದ್ದೀನಿ ಸ್ನೇಹಿತರೆ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಬಾಡಿ ಕೂಡ ಕೂಲಾಗಿರುತ್ತೆ, ಬಾಡಿಲಿ ಉಷ್ಣಾಂಶ ಕೂಡ ಕಮ್ಮಿ ಆಗುತ್ತೆ. ಆ ಥರದ್ದು ರೆಸಿಪಿ ನೀವು ಒಂದು ಸಲ ಮಾಡಿಕೊಂಡು ಯಾವಾಗಲೂ ಕುಡಿತಾ ಇರ್ಬೋದು. ನಾನು ಅದಕ್ಕೋಸ್ಕರ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಯಿ ಬೀಜ, ಅಕ್ಕಿನ ಬಳಸ್ಕೊಂಡು ಈ ರೀತಿಯಾಗಿ ರುಬ್ಕೊಂಡು ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳಲ್ಲಿ ಬಂದುಬಿಟ್ಟು ತುಂಬ ಬಾಡಿಗೆ ಉಷ್ಣ ಕಮ್ಮಿ ಮಾಡುತ್ತೆ, ಬಾಡಿ ತಂಪಾಗಿರುತ್ತೆ, ಫೈಬರ್ ಇದೆ. ಕಡಲೆಕಾಯಿ ಬೀಜ ಬಂದುಬಿಟ್ಟು ಪ್ರೋಟೀನ್ ಇದೆ ಸ್ನೇಹಿತರೆ. ಇದಂತೂ ತುಂಬ ಈ ಸಮ್ಮರ್ಗಂತೂ ತುಂಬ ಉಪಯುಕ್ತ ಆಗುವಂತಹ ರೆಸಿಪಿ. ನಾನಿಲ್ಲಿ ಹಂಚಿಟ್ಕೊಂಡಿದ್ದೀನಿ. ಹಂಚು ಬಂದುಬಿಟ್ಟು ನಾವು ರೆಗ್ಯುಲರಾಗಿ ಏನು ದೋಸೆ ಮಾಡ್ಕೊಳ್ತೀವೋ ಆ ಥರನೇ ದೋಸೆ ಮಾಡ್ಕೊಳ್ತಾ ಇರೋದು. ಇದಕ್ಕೆ ಬೇಕಾದರೆ ನಮಗೆ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಅಂದರೆ, ಇನ್ನೂ ಟೇಸ್ಟ್ ಹೆಚ್ಚಬೇಕು ಅಂತಂದರೆ ನಾವು ಇದಕ್ಕೆ ಬಟರ್ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾನಿಲ್ಲಿ ಬಟರ್ನ ಬಳಸ್ಕೊಳ್ತಾ ಇಲ್ಲ, ನಾನು ಎಣ್ಣೆ ಬಳಸ್ಕೊಳ್ತಾ ಇದ್ದೀನಿ. ತುಪ್ಪ, ಬಟರು ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಬಂದುಬಿಟ್ಟು ಚಟ್ನಿ ಬಂದುಬಿಟ್ಟು ನಾನು ಟೊಮೊಟೊ ಚಟ್ನಿ ಮಾಡ್ಕೊಂಡಿಲ್ಲ. ನೆನ್ನೆ ರೆಸಿಪಿಲಿ ನೆನ್ನೆ ನಮ್ಮನೆ ಬ್ರೇಕ್ಫಾಸ್ಟ್ಗೆ ನಾನು ರೊಟ್ಟಿ ಮಾಡ್ಕೊಂಡಿದ್ದೆ, ಹಾಗಾಗಿ ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದೆ. ಹಾಗಾಗಿ ನಾನು ಟೊಮೊಟೊ ಚಟ್ನಿ ಮಾಡ್ಕೊತಾ ಇಲ್ಲ. ಇದಕ್ಕೆ ಬಂದುಬಿಟ್ಟು ಮಾಮೂಲಿ ರೆಗ್ಯುಲರಾಗಿ ನಾವು ಹುರ್ಗಡ್ಲೆ ಹಾಕ್ಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೀನಿ, ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನಾನು ರುಬ್ಬೋದಕ್ಕೆ ಕಡಲೆಕಾಯಿ ಬೀಜ ಬಳಸ್ಕೊಂಡಿರೋದ್ರಿಂದ ನಾನು ಅದಕ್ಕೆ ಹುರ್ಗಡ್ಲೆದು ಚಟ್ನಿ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ನಾವು ಬೇರೆ ಥರ ರೆಸಿಪಿಗಳನ್ನ ಮಾಡ್ಕೊಂಡಾಗ ನಾನು ಕೆಂಪು ಚಟ್ನಿ, ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಕೆಂಪು ಚಟ್ನಿ ಮಾಡ್ಕೊಳ್ತೀನಿ. ತುಂಬ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಆಗೋಂಥದ್ದು. ಮತ್ತು ಈ ಸಮ್ಮರ್ಗಳಲ್ಲಿ ನಾವು ಉದ್ದಿನ ಬೇಳೆ ಹಾಕ್ಬಿಟ್ಟು ದೋಸೆ ಮಾಡ್ಕೊಳ್ಳೋದ್ರಿಂದ ಎದೆ ಉರಿ ಬರುತ್ತೆ, ಜಾಸ್ತಿ ನೀರು ಕುಡಿಬೇಕು, ದಾಹ ಆಗುತ್ತೆ ಅಂತೆಲ್ಲ ಆಗ್ತಿರುತ್ತೆ. ಅದರಿಂದ ಯಾರೂ ಇಷ್ಟಪಡಲ್ಲ. ಈ ಸೀಸನ್ಗಳಲ್ಲಿ ದೋಸೆ ಮಾಡ್ಕೊಂಡು ತಿನ್ನೋದಕ್ಕೆ ಯಾರೂ ಇಷ್ಟಪಡಲ್ಲ ಸ್ನೇಹಿತರೆ. ಈ ರೀತಿಯಾಗಿರೋಂತಹ ದೋಸೆ ಮಾಡ್ಕೊಳ್ಳೋ
ಮಾಡ್ಕೊಳ್ಳೋದ್ರಿಂದ. ಇದು ಬಂದ್ಬಿಟ್ಟು ಈ ಕಡೆ ದೋಸೆನೂ ಅಲ್ಲ, ಈ ಕಡೆ ರೊಟ್ಟಿನೂ ಅಲ್ಲ, ಆ ರೀತಿಯಾಗಿರೋಂಥ ರೆಸಿಪಿ ಇದು. ನಮಗೆ ಬೇಕಾದರೆ 2 ಕಡೆನೂ ಬೇಯಿಸ್ಕೊಬೋದು, ಬೇಡ ಅಂದರೆ ಸಾಕು ಒಂದು ಕಡೆನೇ ಇದನ್ನು ಬೇಯಿಸ್ಕೊಬೋದು, ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಬೇಕಾದ್ರೆ ಸೆಟ್ ದೋಸೆ ಥರನೂ ಸಹ ನಾವು ಹಾಕ್ಕೋಬೋದು. ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನೆಲ್ಲ ಉದುರಿಸಿದ್ರು ಸಹ ಸೆಟ್ ದೋಸೆ ಥರ ಆಗುತ್ತೆ ಸ್ನೇಹಿತರೆ. ತುಂಬ ಉಪಯುಕ್ತ ಆಗುವಂಥ ಈ ಬೇಸಿಗೆಗೆ ಈ ರೀತಿಯಾಗಿ ರೆಸಿಪಿ ಮಾಡ್ಕೊಳ್ಳಿ. ಯಾರೆಲ್ಲ ದೋಸೆನ ವಾಕರಿಸ್ತಿರೋ ಅಂಥವ್ರಿಗೆ ಮಾತ್ರ ಇದು ಸೂಕ್ತವಾದಂತಹ ರೆಸಿಪಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರ್ತೀರ ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ಸ್ ಹಾಕಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ 2 ಬೆಳ್ಳಲ್ಲಿ ಕಿತ್ಕೊಂಡ್ಬಿಡ್ಬೋದು. ನೋಡಿ ಹಿಂಗೆ ಕಿತ್ತರೆ ಸುಲಭವಾಗಿ ಬರ್ತಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ತಿಂತಿದ್ರೇ ಕಮ್ಮನಿರುತ್ತೆ ಸ್ನೇಹಿತರೆ. ಈ ಚಟ್ನಿ ಜೊತೆಲಿ ಈ ದೋಸೆನ ತಿಂತಾಯಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ. ಸಿಂಪಲ್ಲು ನೋಡಿ, 2 ಬೆಳ್ಳಲ್ಲಿ ಹಿಂಗೆ ಕಿತ್ತರೆ ಹಾಗೆ ಕಟ್ಟಾಗ್ತಿದೆ, ಅಷ್ಟು ಸಾಫ್ಟಾಗಿ ಆಗುತ್ತೆ. ನಾವು ಉದ್ದಿನಬೇಳೆ ಬಳಸ್ಕೊಂಡಿಲ್ಲ, ಸೋಡಾ ಬಳಸ್ಕೊಂಡಿಲ್ಲ. ಈ ಬೇಸಿಗೆಗೆ ಅಂತೂ ತುಂಬ ಉಪಯುಕ್ತ ಸೂಕ್ತವಾದಂತಹ ರೆಸಿಪಿ. ಈ ರೀತಿಯಾದ ದೋಸೆಗಳನ್ನ ನೀವು ಮಾಡ್ಕೊಂಡು ತಿನ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು.